ಹರ ಓ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ನ ವಂದೇ ಸಿದ್ಧಾರೂಢ ಯತೀಶ್ವರಂ ಸಿದ್ಧಾರೂಢ ಯತೀಶ್ವರಂ. ಸದಾ ಸದಾ ಸ್ಮರಣೀಯರಾದ ಪರಮೇಶ್ವರನ ಪರಾವತಾರಿಗಳು, ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು, ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಸಮಸ್ತ ಗುರು ಪರಂಪರೆಗೂ ಹಣೆಮಣಿದು ಕ್ಷೇತ್ರದ ಅಧಿದೇವತೆಯಾದ ಕರ್ಮಯೋಗಿ ಸಿದ್ದರಾಮೇಶ್ವರರ ಚರಣ ಅರವಿಂದಗಳಿಗೆ ಶರಣೆಂದು ಶಿವಾನುಭವ ಪೀಠವನ್ನು ಅಲಂಕರಿಸಿ ಇಲ್ಲಿಯವರೆಗೆ ತಮ್ಮ ಸದುಪದೇಶವನ್ನು ದಯಪಾಲಿಸಿದ ಎಲ್ಲ ಪೂಜ್ಯರಿಗೂ ವಂದಿಸಿ, ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಎಲ್ಲ ಪೂಜ್ಯರು ಅಧಿಕರಣವಾಗಿ ಇಟ್ಟುಕೊಂಡ ವಿಷಯದ ಬಗ್ಗೆ ಬಹು ಸುಂದರವಾಗಿ ತಮ್ಮ ಉಪದೇಶವನ್ನು ದಯಪಾಲಿಸಿದ್ದಾರೆ. ಇವತ್ತು ಎದರ ಬಗ್ಗೆ ಹೇಳಿದ್ರು ಅನ್ನೋದು ನಿಮಗೆಲ್ಲರಿಗೂ ನೆನಪಿರಬೇಕು. ಬಹುಶಃ ಅದ್ರ ಬಗ್ಗೆ ಹೇಳಬೇಕು, ನೆನಪದ ರೀ. ಆಯ್ತು, ಜ್ಞಾನಿ 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 ಅಂತಾರೆ. ಜಗತ್ತಿನೊಳಗೆ ಜ್ಞಾನ ಇದ್ದವ್ರು ಯಾರ್ಯಾರು ಅದಾರೆ? ಎಲ್ಲರಿಗೂ ಜ್ಞಾನ ಅದ. ಹಸು ಆದ ಕೂಡ ಉಣ್ಬೇಕಂತ ಜ್ಞಾನ ಅದ ಇಲ್ಲ? ಅದ. ಬಿಳಿ ಕಾಗದ, ನೋಟ, 2 ಕಾಗದ ಅದಾವ, ಜ್ಞಾನ ಅದ ಇಲ್ಲ? 100 ರೂಪಾಯಿ ಕಿಟ್ ನೋಟ್ ಕೊಡ್ತೀರಿ, ಕಿಟ್ ಒಂದು ದೊಡ್ಡ ಹಾಳಿ ಕೊಡ್ತೇವೆ. ನಿಮಗೆಲ್ಲ ಜ್ಞಾನ ಅದ. ಎಷ್ಟು ಜ್ಞಾನ ಅದ ನೋಡ್ರಿ. ಜ್ಞಾನ ಇದ್ದವ್ರು ಯಾರೂ ಇಲ್ಲ ಜಗತ್ತಿನೊಳಗೆ. ಎಲ್ಲ ಜ್ಞಾನ ಅದ. ಜ್ಞಾನ ಇಲ್ಲ ಅಂದ್ರೆ ಜಗದಾಂಧ್ಯ ಪ್ರಸಂಗ, ವ್ಯವಹಾರ ನಡೆಯಂಗಿಲ್ಲ. ಮಕ್ಕೊಂಡಿರ್ತೀರಲ್ಲ, ಮಗೋತಿರ್ಲ, ಜ್ಞಾನ ಅದ ಏನು? ನಾ ಹೆಣ್ಣು ಗಂಡು ಕಲ್ಲಪ್ಪನೋ ಕಲ್ಲವನೋ ಏನಿಲ್ಲ, ಹೌದಲ್ಲ? ಉಸಿರಾಡಿಸು ಹೆಣ, ಉಸಿರಾಡಿಸೋ ಅನ್ನೋದು ಅಷ್ಟೇ ಒಂದು ಇಷ್ಟು ಅದಕ್ಕೆ ಹೋಯ್ತವನು ಹೆಣನೇ. ನಮಗೇನೂ ಗೊತ್ತಿರಂಗಿಲ್ಲ ಅಲ್ಲ. ಪರಂತು ಎದ್ದು ಕೂಡಲೇ ನಾನೇ ನಂದು ಅವ್ರದ್ದು ಚಾಲು ಹಾಕೋದಲ್ಲ, ಜ್ಞಾನ ಚಾಲು ಹಾಕೋದು. ಅದಕ್ಕೆ ಜ್ಞಾನ ಇಲ್ಲ ಅಂದ್ರೆ ಜಗದಾಂಧ್ಯ ಪ್ರಸಂಗ. ಕತ್ತಲೆ ಆದ್ರೆ ಕಣ್ಣು ಏನೂ ಹೆಂಗೆ ನೋಡಂಗಿಲ್ಲ. ಹಂಗೆ ತಿಳುವಳಿಕೆ, ಜ್ಞಾನ, ಅರಿವು ಇರೋದಿದ್ರೆ ಜಗತ್ತಿನಾಗ ವ್ಯವಹಾರೇ ನಡೆಯಂಗಿಲ್ಲ. ಆ ಜ್ಞಾನ ಒಂಥರ ಇಲ್ಲಕ್ಕೆ ಇದು ಸಮಸ್ಯೆ ಅದು, ಹೌದಲ್ಲ? ಜ್ಞಾನ ಒಂಥರ ಇಲ್ಲ. ಅಜ್ಞಾನದ, ಸುಜ್ಞಾನದ, ಬ್ರಹ್ಮಜ್ಞಾನದ ಜ್ಞಾನೇ ಅದಾವಲ್ಲ. ಜ್ಞಾನ ಇಲ್ಲಿದ್ರೆ ಹೆಂಗೆ ಹಾಕೋದು ನಿಮಗೆ? ಜ್ಞಾನ ಇಲ್ಲ ಅಂದ್ರೆ ಇದೇನು? ಬಹುಶಃ ಹೋಗ್ತಾರೆ, ಹೆಣ್ಣು ನೋಡಕ್ಕೆ ಹೋಗಿರ್ತಾರೆ ನೋಡ್ರಿ, ಇಲ್ಲ ನೋಡಿ ಬರ್ತಾರಲ್ಲ, ಹೆಂಗದ ಹುಡುಗಿ, ಚಲೋ ಅದ. ಚಲೋ ಅಂದ್ರೆ ಮತ್ತೆ ಹೋಗ್ತಾನೆ ನೋಡಿ ಬರ್ತಾರೆ, ಇದು ಚಲೋ ಇಲ್ಲ. ಚಲೋ ಇಲ್ಲ ಅಂದ್ರೆ ಏನು ಕಣ್ಣಿಲ್ಲ, ಮೂಗಿಲ್ಲ,
ಕೈ ಇಲ್ಲ ಕಾಲು ಎಲ್ಲಕ್ಕೂ ಎರಡಕ್ಕೂ ಅದಾವ. ಚಲೋ ಅದ ಚಲೋ ಇಲ್ಲ ಅಂದ್ರೆ ಅದೇ ಮನುಷ್ಯ ನೀವಡು ಮಾಡ್ತಾನಲ್ಲ. ಮನುಷ್ಯನಿಗೆ ಒಂದು ವೇಳೆ ಜ್ಞಾನ ಆಕಸ್ಮಿಕ ನೀವು ಕಾಯಿಪಲ್ಲೆ ತರಕ್ಕೆ ಹೋದ್ರಿ ಅಂದ್ರೆ ನೀವು ತೊಗೋತೀರಿ 5 ರೂಪಾಯಿ ಕಾಯಿಪಲ್ಲೆ, ಹುಡುಕಾಡ್ತೀರಿ 50 ರೂಪಾಯಿ 50 ಕೇಳ್ತಾರೆ. ಅಲ್ಲಿ ಹೆಂಗದಕ್ಕೆ ಅಲ್ಲಿ ಹೆಂಗದಕ್ಕೆ ಅಲ್ಲಿ ಹೆಂಗದ ಅವ್ರು ಹೆಂಗದ ಯಾವ ಕಡಿಮೆ ಕೊಡ್ತಾನೆ ಅವನು ತೊಗೋತಿರಲಿಲ್ಲ. ಜ್ಞಾನ ಇಲ್ಲ ಅಂದ್ರೆ ವ್ಯವಹಾರ ಆಗ್ತದೇನ್ರಿ? ವ್ಯವಹಾರ ಆಗಿಲ್ಲ ಮನುಷ್ಯನಿಗೆ ಜ್ಞಾನ ಇಲ್ಲ ಆಯ್ತು ಅಂತಂದ್ರೆ ಏನಪ್ಪ ಅಂದ್ರೆ ಮನುಷ್ಯನಿಗೆ ಏನೂ ಸಿಗೋದಿಲ್ಲ. ಇಷ್ಟೇ ಜ್ಞಾನ ನಮಗೆಲ್ಲರಿಗೆ ಅದ. ಎದರ ಜ್ಞಾನ ಇದ್ರೆ ಸುಖ ಹಾಕೋದು ಆ ಜ್ಞಾನ ಇಲ್ಲ, ಇದು ಸಮಸ್ಯೆ ಒಂದು ನೋಡ್ರಿ. ಶಾಸ್ತ್ರದಾಗ 1-2 ಮಾತು ಹೇಳ್ಯಾರ. ಹಗ್ಗ ಹಾವು ಗೊತ್ತದಿಲ್ಲ ನಿಮ್ಗೆ? ಶಾಸ್ತ್ರ ಹಗ್ಗ ಹಾವು, ಹಾವಿಂದು ಜ್ಞಾನ ಅದ, ಹಗ್ಗದ ಜ್ಞಾನ ಅದ. ಒಂದು ಜ್ಞಾನ ಹಗ್ಗ ಜ್ಞಾನ ಆಯ್ತು ಅಂದ್ರೆ ಏನಾಕದ, ತೊಗೊಂಡು ಹೋಗೋಣಪ್ಪ ದನ ಕಟ್ಟಕರೆ ಬರ್ತಾರೆ ಎದಕರೆ ಬರ್ತಾರೆ ಅಂತ. ಆ ಹಗ್ಗದಾಗ ಹಾವಿನ ಜ್ಞಾನ ಆಯ್ತು ಅಂದ್ರೆ ಹೇಳ್ತೀರಿ ಏನಾಕದ, ಅಲ್ಲೇ ಅಡ್ಡು ಹಾಕವು, ಅಲ್ಲೇ ಅಡ್ಡ. ಅದು ಜ್ಞಾನನೇ ಅದ, ಪರಂತು ಅದು ಬ್ರಹ್ಮಜ್ಞಾನ ಅದ ಒಂದು, ಆಗ್ಯದ ಒಂದು, ಹೌದಲ್ರಿ? ಅದು ಜ್ಞಾನನೇ ಅದ, ಬ್ರಹ್ಮಜ್ಞಾನ ಅದ. ಬ್ರಹ್ಮಜ್ಞಾನ ದುಃಖ ಕೊಡ್ತದೆ. ಈಗ ನಮ್ಮ ಎಲ್ಲರಿಗೂ ಜ್ಞಾನ ಅದ. ಏನಂತ, ನಾ ಕಲ್ಲಪ್ಪ ಮಲ್ಲಪ್ಪ, ನಾ ಕಲ್ಲವ್ವ, ನಾ ಮಲ್ಲವ್ವ, ನಾ ಸಾವುಕಾರ, ನಾ ಬಡವ, ನಾ ಶಾಣೆ, ನಾ ಗ್ರಾಜುಯೇಟು, ಅದ ಇಲ್ರಿ? ಅದ. ಇಷ್ಟೆಲ್ಲ ಜ್ಞಾನ ಇದ್ದವ್ರಿಗೆ ಎಂದರೆ ಅಳುದು ಹೋಗ್ಯದೇನ್ರಿ? ಜ್ಞಾನ ಅದ, ನಿಮಗೂ ಜ್ಞಾನ ಅದ. ಯಾರು ಮಂದ್ಯಾಗ ಹೇಳ್ತಾರ, ಯಾರು ಮಾರಿ ಮುಚ್ಚಿ ಹೇಳ್ತಾರೆ, ಇಷ್ಟೇ. ಅಳುದರೆ ಗ್ಯಾರಂಟಿ ಅದ, ಅಳುದರೆ ಗ್ಯಾರಂಟಿ. ಅಳುದರೆ ಹಿಂದೆ ಮುಂದೆ ಅಳ್ತೇ ಗೊತ್ತಾರೆ. ಮಂದಿ ತೋರ್ಸಂಗೆ ಇಟ್ಟು ಹೇಳ್ತಾವ, ಅವ್ರು ತೋರ್ಸ್ಲಾರ ಹೇಳ್ತಾವ. ಒಬ್ರು ಕೌದಿ ಹೊತ್ಕೊಂಡು ಒಳಗೆ ಹೇಳ್ತಾವ, ಏನು ಮಾರಿ ಮುಚ್ಕೊಂಡು ಹೇಳ್ತಾವ. ಅರೆ ಇದು ಪ್ರಪಂಚನೇ ಹಂಗೆ ಅದ. ಸರ್ವಂ ದುಃಖಂ, ಶಾಸ್ತ್ರ ಹೇಳ್ತದ, ಸರ್ವಂ ದುಃಖಂ ಸರ್ವಂ ಅಶಾಶ್ವತಂ. ಇದು ಜಗತ್ತಿನೊಳಗೆ ದುಃಖ ರೂಪನೇ ಪ್ರಪಂಚ ಅದ. ಯಾರು ನಕ್ಕೋತು ಹುಟ್ಟಿಲ್ರಿ ಅಪ್ಪ, ನಿಮ್ಮ ಕಡೆ ಹುಟ್ಟ್ಯಾರ ನಿಮ್ಮ ಊರಾಗಲ್ರಿ ಹುಡುಗರು. ಅವು ನಕ್ಕೋತು ಹುಟ್ಟುದಂದ್ರೆ ನೀವು ಒಳಗೆ ಚಾಲು ಮಾಡ್ತೀರಿ, ಅವು ಹತ್ತು ಅಂದ್ರೆ ನೀವು ಚಪ್ಪಾಳಿ ಬರೋದು ನಗತ್ತೀರಿ ಅಲ್ಲ. ಜಗತ್ತ ನಿಯಮದ ಬರುವಾಗೆ ದುಃಖದಾಗ ಬಂದೇವಿ, ಏನು ಸುಖ ಎಲ್ಲಿ ಸಿಕ್ಕಿತಪ್ಪ? ಅದಕ್ಕೆ ಮಹಾನುಭಾವರು ನಮ್ಗೆ ಹೇಳ್ತಾರೆ, ನನಗೆ ದುಃಖಂ ಮಾ ಭೂತು ಸರ್ವೇಶಾಂ ಇಚ್ಛಾ ವರ್ತತೆ. ನಮ್ಗೆ ದುಃಖ ಬೇಡ ಅಂತ ನೀವಲ್ಲ, ಒಂದು ದನ, ಒಂದು ಹುಳ, ಯಾವುದ್ರ ಹುಳ ಇರುವಿ ಬರ್ತಿರ್ಬೇಕು, ನಿಮ್ಮ ಮುಂದೆ ಕಡ್ಡಿ ಹಿಡ್ರಿ, ಕಡ್ಡಿ ಹಚ್ಚಿರಿ, ಹಿಂಗೆ ಹೊಳೆ ಹೋಗ್ತದಿಲ್ಲ. ಇರುವಿರಿ ಇರುವಿ ಹೊಳೆ ಹೋಗ್ತದೆ. ಅಸುಖ ಜ್ಞಾನದ, ಸುಖ ದುಃಖ ಜ್ಞಾನದ, ಇದು ಬೇಕು ಬೇಡದ ಜ್ಞಾನದ. ನೀರೇ ದ್ವಾರದೇನಪ್ಪ 3-3.5 ಮಳೆ ಮನುಷ್ಯ ಇದ್ದೀನಿ, 3.5 ಹತ್ತ. ನಿನಗೆ ಜ್ಞಾನ ಇಲ್ಲ, ನಿನಗೂ ಜ್ಞಾನ ಇರಬೇಕು. ಪರಂತು ಜ್ಞಾನ ಎದರದಿರಬೇಕು, ಅದರ ಜ್ಞಾನ ಇರಬೇಕು. ನಮಗೆ ಅದೇ ಇಲ್ಲ. ಹಗ್ಗ ಜ್ಞಾನ ಆದ್ರೆ ಆರಾಮದ, ಹಾವಿನ ಜ್ಞಾನ ಅದ್ರ ಹೋಳಿ ಉಣ್ಣೆ ಅದ. ಹಾಗೆ ನಿಮಗೂ ಆತ್ಮಜ್ಞಾನ ಆಯಿತು ಅಂತ ಕೇಳಿದ್ರೆ ಆನಂದದ. ನಾ ಕಲ್ಲವ್ವ, ಕಲ್ಲಪ್ಪ, ಮಲ್ಲಪ್ಪ, ಸಾವುಕಾರ, ಬಡವ ಅಂದ್ರೆ ಹೋಳಿ ಉಣ್ಣೆ ಗ್ಯಾರಂಟಿ ಅದ. ಅದು ಗ್ಯಾರಂಟಿ ಅದ. ಯಾಕೆ ಈಗ ಅವನ್ನ ಇರಂಗಿಲ್ಲಲ್ಲ. ನಾ ಕಲ್ಲಪ್ಪ ಹಿಂಗೆ ಇರೋವಲ್ಲ, ಸಾವುಕಾರ ಹಿಂಗೆ ಇರೋವಲ್ಲ, ನಾ ಸುಂದರ ಹಿಂಗೆ ಇರೋವಲ್ಲ. ಇವು ಹೋಗ್ತಾ ಇರ್ತಕ್ಕಂಥದ್ದಲ್ಲ. ಅದಕ್ಕೆ ಯಾವುದು ಇರಂಗಿಲ್ಲ ಹಮೇಶ ಅದನ್ನ ಅಂದಿ ಅಂದ್ರೆ ನನಗೆ ದುಃಖ ಬರ್ತದೆ, ವಲ್ ಅಂದರೂ ಬರ್ತದೆ. ಯಾವುದು ಏನೂ ಆಗೋದಿಲ್ಲ ಅದಕ್ಕೆ ನಂಬದಿ ಅಂದ್ರೆ ನನಗೆ ದುಃಖ ಬರಂಗಿಲ್ಲ. ಆತ್ಮ ಪರಮಾತ್ಮ ನಾ ಅಂದಿ ಅಂದ್ರೆ ಪರಮಾತ್ಮ ಹುಟ್ಟಿಲ್ಲ, ಪರಮಾತ್ಮ ಸಾಯಂಗಿಲ್ಲ. ದುಃಖ ಅನ್ನೋದು ಅವನಿಗಿಲ್ಲ. ಅವನ ನೆನೆಸೋದ್ರ ದುಃಖ ಹೋಗ್ತದೆ. ಅವನಿಗಾರ ಇಲ್ಲಿ ಬಿಡ್ರಿ, ಅವನಿಗಾರ ದುಃಖ ಇಲ್ಲ. ಅವನಿಗೆ ನೆನೆಸೋದ್ರ ದುಃಖ ಹೋಗ್ತದೆ ಅಂದಮೇಲೆ ಅವನಿಗೆ ಯಾವ ಥರ ದುಃಖ ಇರ್ತದೆ? ಅವನಿಗೆ ಯಾವ ಥರ ದುಃಖ ಇರ್ತದೆ? ಬೆಂಕಿ ಅಂತ ಕುಂತವರಿಗೆ ಥಂಡಿ ಹೋಗ್ತದೆ, ಬೆಂಕಿ ಥಂಡಿ ಯಾರು ಬರ್ತದೆ ಅಂತಾರೆ?
ಬೆಂಕಿಗೆ ಥಂಡಿ ಆಗ್ತದೆ. ಅದು ಹಂತ ಕುಂತವ್ರಿಗೆ ಥಂಡಿ ಹೋಗ್ತದೆ. ಬೆಂಕಿಗೆ ಥಂಡಿನೇ ಬರಂಗಿಲ್ಲ, ಅದು ಹಂತಕ್ಕೆ ಬರಂಗಿಲ್ಲ. ಅದು ಬೆಂಕಿ ಹಂತಕ್ಕೆ ಥಂಡಿ ಬರಂಗಿಲ್ಲ. ಬೆಂಕಿ ಹಚ್ಚ ಕುಂತವ್ರಿಗೆ ಥಂಡಿ ಇಲ್ಲ ಅಂದ್ರೆ ಬೆಂಕಿ ಹೆಂಗೆ ಥಂಡಿ ಇರ್ತದೆ? ಹಾಗೆ ಪರಮಾತ್ಮ ನೆನೆಸೋರಿಗೆ ದುಃಖ ಇಲ್ಲ ಅಂದ್ರೆ ಪರಮಾತ್ಮಗೆ ಎಲ್ಲಿ ದುಃಖ ಇರ್ತದೆ? ಪರಮಾತ್ಮಗೆ ದುಃಖ ಇಲ್ಲೇ ಇಲ್ಲ. ಅದಕ್ಕೆ ದುಃಖ ಇಲ್ಲದವರು ಯಾರಿಗಿಲ್ಲ, ಅವ್ರ ಕೊಳ್ಳಿಗೆ ಬಿದ್ದರೆ ನಿಮ್ಮದು ದುಃಖ ಹೋಗ್ತದೆ. ಹೌದಾ?